ಓ ಪೆಂಡ್ರೆ ಬಿಡ್ತೀನಿ ನೋಡು ಬಿಡ್ತೀನಿ ನೋಡು ಬಿಡ್ತೀನಿ ನೋಡು ಏನ್ ಬಿಟ್ಟೆ ನಿಮ್ಮ ವಂಶಕ್ಕೆ ನೀನ್ ಬಿಟ್ಕೊಂಡ್ರ ಪೆಂಡ್ರೆನ ಬ್ಯಾನರ್ ಹಾಕಿದ ತಕ್ಷಣ ಇವ್ನು ಇದು ಮಾಡ್ಬಿಡ್ಬೋದಾ? ನಾನು ವಾಲ್ಮೀಕಿ ಜನಾಂಗನೇ. ಜನಾರ್ದನ್ ರೆಡ್ಡಿ ಸರಿ ಇಲ್ಲ. ಪ್ಲಾನ್ ಮಾಡ್ಬಿಟ್ಟು ಇದನ್ನ ರೆಡ್ಡಿ ಅವರೇ ಮಾಡಿಸಿರೋದು. ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ದೊಣ್ಣೆಗಳು ಸಿಕ್ಕಿದೆ. ಇಂಥ ನೀಚ ಸಂಸ್ಕೃತಿ ಇರೋದು ಬಿಜೆಪಿ ಅವ್ರ ಹತ್ರನೇ ವಿನಃ ಕಾಂಗ್ರೆಸ್ನವ್ರ ಹತ್ರ ಅಲ್ಲ. ರೆಡ್ಡಿಗಾರರು ಬಿಡಿ ಸರ್, ಅವರೆಲ್ಲ ದೇಶಕ್ಕೆ ದೊಡ್ಡ ಭ್ರಷ್ಟರು, ಅವರೆಲ್ಲ ಭ್ರಷ್ಟವಾದಿಗಳು. ಜನಾರ್ದನ್ ರೆಡ್ಡಿ ತಪ್ಪ್ರಿ. ಯಾಕೆ 2 ದಿನ ತಡಿಬೇಕ್ರಿ? ಬ್ಯಾನರ್ ಕಟ್ಟಾರ ಅಂದ್ರೆ ಅರ್ದ್ರೆ ಇವತ್ತು ತಪ್ಪಲ್ರಿ. ಇವತ್ತು ಗಲಾಟೆ ಇದ್ದಿಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಬಂದಾಗಲಿಂದ ಮತ್ತೆ ಗಲಾಟೆ ಸ್ಟಾರ್ಟ್ ಆಗಿದೆ. ಬಿಜೆಪಿಯವರು ಭಾರಿ ನಾಟಕ ಆಡ್ತಾರೆ. ಏನ್ ತಿಳ್ಕೊಂಡಿದ್ದೀರಾ? ಅವರು ಕಳ್ಳರು. ಬಟ್ ಆ ಪಬ್ಲಿಕ್ ಪ್ಲೇಸ್ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಇದೆ ಅನ್ನೋ ಕಾರಣಕ್ಕೆ ಅದು ಜನಾರ್ದನ್ ರೆಡ್ಡಿ ಆಸ್ತಿ ಅಲ್ಲ. ಹಾಗಾಗಿ ರೆಡ್ಡಿ ಅವರು ಆ ತಕರಾರು ತೆಗೆದಿದ್ದು ತಪ್ಪು. ಈ ದಾಂಧಲೆಗೆ ಮೂಲ ಕಾರಣ ರೆಡ್ಡಿ ಹಿಂಬಾಲಕರೇ ಆಗಿರ್ತಾರೆ. ಇದು ರಿಪಬ್ಲಿಕ್ ಬಳ್ಳಾರಿ ಅಲ್ಲ. ಎಲ್ಲರಿಗೂ ಎಲ್ಲಿ ಬೇಕಾದರೂ ಬ್ಯಾನರ್ ಕಟ್ಟುವಂತಹ ಮಾತಾಡುವಂತಹ ಹಕ್ಕು ಈ ನಮ್ಮ ಸಂವಿಧಾನ ಕೊಟ್ಟಿದೆ. ಅವರು ಗಡಿ ಪಾರ್ ಮಾಡಿದ್ರು ತಾನೆ. ಯಾರನ್ನ? ಜನಾರ್ದನ್ ರೆಡ್ಡಿಯ. ಅವತ್ತು ಬರೋ ಅಂತ ಅವಶ್ಯಕತೆ ಏನಿತ್ತು ಅವನಿಗೆ? ಅಲ್ಲಿ ಬರೋ ಅಂತ ಅವಶ್ಯಕತೆ ಏನಿತ್ತು? ಈಗ ಬ್ಯಾನರ್ ಹಾಕಿದ್ದಾರೆ ಅಂತ ತಾನೆ. ಯಾವ ಪಕ್ಷರು? ಎಲ್ಲ ಪಕ್ಷರು ಹಾಕ್ದಂಗೆ ಹಾಕಿದ್ದಾರೆ. ಒಂದ್ಸರಿ ಕೊಟ್ಟು ನೋಡ್ರಿ ಅಂತಾರೆ ಮೊನ್ನೆ ಪೇಪರ್ ಕುಮಾರಸ್ವಾಮಿ. ಏನ್ ಕೊಟ್ಟು ನೋಡ್ರಿ ಇನ್ನೂ 100 ಎಕರೆ ಅಂತ್ಯ. ಆ ಪೆಡ್ರೆ ಬಿಟ್ಟವನ್ ಯಾರು? ಕುಮಾರಸ್ವಾಮಿ. ವಿಧಾನಸೌಧ ಪೆಂಡ್ರೆ ಮುಂಡೆ ಮಗ ಅವನ್ ಬಿಟ್ಟಿದ್ದು ಪೆಂಡ್ರೆ. ಆ ಪೆಂಡ್ರೆಗೆ ನಮ್ಮ ತಾತ ಮುತ್ತಾತ ಎಲ್ಲ MLA MP ಆಗವ್ರೆ. ಪೆಂಡ್ರೆ ಬಿಟ್ಟವನೇ ಕುಮಾರಸ್ವಾಮಿ. ಯಾರು? ಅವ್ರ ವಂಶಕ್ಕೆ ಅವ್ರ ಅತ್ಕೇನ ಅವ್ರ ಅಣ್ಣನ್ ಸಾಯಿಸಕ್ ಬಿಟ್ರು ಒಂದು ಕುಮಾರಸ್ವಾಮಿ. ಪೆಂಡ್ರೆನಾ? ಓ ಪೆಂಡ್ರೆ ಯಾರು ನೋಡಿದ್ರ? ನೀವು ಮಾಧ್ಯಮದವ್ರು ನೋಡಿದ್ರ? ಓ ಪೆಂಡ್ರೆ ಬಿಡ್ತೀನಿ ನೋಡು ಬಿಡ್ತೀನಿ ನೋಡು ಬಿಡ್ತೀನಿ ನೋಡು ಏನ್ ಬಿಟ್ಟೆ ನಿಮ್ಮ ವಂಶಕ್ಕೆ ನೀನ್ ಬಿಟ್ಕೊಂಡ್ರ ಪೆಂಡ್ರೆನ? ಇನ್ಯಾರಿಗೆ ಬಿಟ್ಟಿದ್ಯಾ ಪೆಂಡ್ರೆನ? ಜನಾರ್ದನ್ ರೆಡ್ಡಿ ಬಿಟ್ಟಿದ್ಯಾ? ಅಲ್ಲ ರೀ, ಜನಾರ್ದನ್ ರೆಡ್ಡಿಗೆ ನೀನೇ ಸೈನ್ ಹಾಕಿರೋದು. ಯಾರ್ಗೆ? ಬಳ್ಳಾರಿಗೆ ಗಣಿ ದುಡ್ಡು ನಾವ್ ಯಾರು ನೋಡಿರ್ಲಿಲ್ಲ. ಗಣಿ ದುಡ್ಡು ನಾವ್ ಯಾರು ನೋಡಿರ್ಲಿಲ್ಲ. ನಮ್ ಕರ್ನಾಟಕ ದುಡ್ಡೇ ಬಂದಿರ್ಲಿಲ್ಲ. ಈ ಬಿಜೆಪಿಯಿಂದೇನೆ ನಾನ್ PW ಕಾಂಟ್ರಾಕ್ಟ್ 3000ದಿಂದ ಕೆಲಸ ಮಾಡಿದೀನಿ. ನಾನು ಮಗಂದು ಗಣಿ ದುಡ್ಡೇ ನೋಡಿರ್ಲಿಲ್ಲ. ಬಂದ ಮೇಲೆ ನಿನ್ಗೂ 5 ಕೋಟಿ, ನಿನ್ಗೂ 6 ಕೋಟಿ, ನಿನ್ಗೂ 6 ಕೋಟಿ. ಯಾರು ಸಾರ್ ಹಿಂಗೆ? ಬೇಕಾದ್ರೆ ತಪ್ಪಿರ್ರಿ ನನ್ಗೆ ಬೈರಿ. ಕುಮಾರಸ್ವಾಮಿಗಿಂತ ದೊಡ್ಡಬಳ್ಳಾಪುರದಾಗ 100 ಎಕರೆ ಕೊಟ್ರಿ. ಗಣಿ ದುಡ್ಡು ಯಾವಾಗ ಬಂದಿರೋದು? ಆ ಬಳ್ಳಾರಿ ನೆಮ್ಮದಿಯಾಗಿತ್ತು ಸರ್. ಇವಾಗ ಇವ್ರು ಹೋಗಿ ಯಾಕೆ ಕೋರ್ಟ್ ಪರ್ಮಿಷನ್ ಕೊಡ್ತು? ಅವನಿಗೆ ಯಾಕೆ ಕೊಟ್ರು? ಬಳ್ಳಾರಿ ಅವನಿಗೆ ರೆಡ್ಡಿಗೆ ಯಾಕ್ರಿ ಕೊಟ್ರ? ಅವ್ನು ನಿಂತ್ಕೊಂಡು ಅವನು ಇಲ್ಲಿ ಆಂಧ್ರದಿಂದ ಬಂದು ಅವ್ನು ನೋಡ್ಕೊಬೇಕು. ಕುಮಾರಸ್ವಾಮಿ ಪೇಪರ್ ಆಗ ಹೇಳ್ತಾರೆ ಅವನು ವಿದೇಶವನ ಅಂತ ಹೇಳ್ತಾರೆ. ನೀನ್ ಮುಖ್ಯಮಂತ್ರಿ ಆಗಿದಾಗ ಏನ್ ಮಾಡ್ದೆ ಅವನಿಗೆ? ನೀನ್ ಹಾಕಿರೋದೇ ಕೇಸು, ನೀನ್ ಹಾಕಿರೋದೇ ಬಳ್ಳಾರಿಗೆ ಇವನ್ಗೆ. ಸರ್ ನನಗೆ ರಾಜಕಾರಣಿಗಳು ಒಬ್ರೂ ಸರಿ ಇಲ್ಲ. ನಾನು ಹೇಳ್ತೀನಿ ದೇವ್ರಾಣೆಗೂ ನಾನು ಹೇಳ್ತೀನಿ ಕೇಳ್ರಿ. ಇವರು ಏನ್ ಗೊತ್ತಾ? ತೊಡೆ ತಟ್ಕೊಂಡು ಹೊರಟಾದ ಸಿದ್ದರಾಮಯ್ಯ ತಂದ ಇಲ್ಲಿವರೆಗೂ ನಿಮ್ದಾಗ ರಾಜಕೀಯ ಮಾಡ್ರಿ ಅಂತ. ಅವನೇನ ಮಾಡಕ್ ಹೋದ್ರೆ ಅವ್ನ್ ಗುಳಿ ಹಿಂಡೋದು, ಹುಳಿ ಹಿಂಡೋದು. ನೆನ್ನೆಯಲ್ಲಿ ಕೊಲೆ ಆಗಿದೆ. ಕೊಲೆ ಆಗಕ್ ಮುಖ್ಯಮಂತ್ರಿ ನಾವು ಹೋಗಿ ಮನೆ ಕಾಯೇನು? ನಾನ್ ಕೊಲೆ ಆದ್ರೆ ಮುಖ್ಯಮಂತ್ರಿ ಬಂದು ನನ್ನ ಮನೆ ಕಾಯ್ತಾನ? ಸರ್ ನೀವು ಕೊಲೆ ಆದ್ರೆ ಮುಖ್ಯಮಂತ್ರಿ ಬಂದು ನಿಮ್ ಮನೆ ಕಾಯ್ತಾನ? ಬರೀ ಇದೇನೆ ಸರ್ ರಾಜಕೀಯ ಹಿಂಗಾದ್ರೆ ಹೆಂಗೆ? ಬಳ್ಳಾರಿಯಲ್ಲಿ ರೆಡ್ಡಿಗಳ ಗಲಾಟೆ ಆಗಿ ಗುಂಡೆಲ್ಲ ಹೊಡೆದ್ಬಿಟ್ಟವ್ರು ಅಂತ ಏನ್ ನಿಮ್ಗೆ ಅದ್ರ ಬಗ್ಗೆ? ಅಲ್ಲ ನಮ್ದೇನು ಹೇಳಿ, ಅವರು ಭರತ್ ರೆಡ್ಡಿ ನಮ್ಮವ್ರ ಕಂಡ್ರಿ ಅವರೆಲ್ಲ ಇದ್ ಮಾಡ್ತಾವ್ರೆ. ಭರತ್ ರೆಡ್ಡಿ ಅವರು ಮೋಸ ಅಲ್ಲ, ಭರತ್ ರೆಡ್ಡಿ ಅವ್ರ ಮೋಸ ಅಲ್ಲ, ಇವರು ಜನಾರ್ದನ ರೆಡ್ಡಿ ಮೋಸ, ಜಾಸ್ತಿ ಮೋಸ. ಯಾವುದೇ ಕಾರಣಕ್ಕೂ ಸರಿ ಇಲ್ಲ. ಅವರು ಗಡಿಬಾಡಿಗೆ ಸೇರಿಸೋರು ಅವರು, ಇಲ್ಲಿ ಬಂದು ಮಾಡೋದು ಅವರು, ಗಲಭೆ ಮಾಡೋದು ಅವರು. ನಿಮ್ಗೆ ಅನ್ಸುತ್ತೆ ಈ ರೆಡ್ಡಿಗಳ ಬಳ್ಳಾರಿಯಿಂದ ಬಂದಿದ್ದು ಪಕ್ಕ ಬಳ್ಳಾರಿ. ಪರವಾಗಿಲ್ಲ, ನಾವು ವಾಲ್ಮೀಕಿ ಜನಾಂಗ, ನಾವು ವಾಲ್ಮೀಕಿ ಜನಾಂಗ. ನಮ್ಮ ವಾಲ್ಮೀಕಿ ಪುತ್ತಡಿಗಳು ಅಲ್ಲಿ ಇದಾಕ್ಯವ್ರೆ. ಯಾರು? ಭರತ್ ರೆಡ್ಡಿ. ಅಲ್ಲಿಂದ ನಾವು ಇದ್ ಮಾಡ್ತಾ ಇದೀವಿ. ಅವರು ಸರಿ ಇಲ್ಲ. ಯಾರು ಸರಿ ಇಲ್ಲ? ಜನಾರ್ದನ ರೆಡ್ಡಿ ಸರಿ ಇಲ್ಲ.
ಅವ್ರು ಬಂದ್ಬಿಟ್ಟು ಭರತ್ ರೆಡ್ಡಿ ಕಡೆ ಅವರು ಹೊಡೆದಿದ್ದಂತೆ. ಭರತ್ ರೆಡ್ಡಿ ಕಡೆ ಅವರು ಹೊಡೆದಿದ್ದು ಅಂತ ಯಾವ್ದು ಇಲ್ಲ, ಸುಳ್ಳೋದು. ಅವರೇ ತಾವಂದ್ಬಿಟ್ಟು ಈಗ ನನ್ನ ಮೇಲೆ ನನಗೂ ನಿನ್ಗೂ ಉದ್ದೇಶ ಐತೆ, ತಾವಂದ್ಬಿಟ್ಟು ಅಲ್ಲಿ ಆ ತರ ಮಾಡ್ತಾವ್ರ ಅವರು. ಅಣ್ಣ ನಿಮ್ಗೆ ಏನ್ ಅನ್ಸುತ್ತೆ, ಯಾಕೆ ಈ ರೆಡ್ಡಿಗಳ ಗಲಾಟೆ? ನಾವು ಸರ್ ಬಳ್ಳಾರಿಯವ್ರು ಸರ್, ನಾವು ಬಳ್ಳಾರಿಯಿಂದ ದರೂರ್ ಗ್ರಾಮ ನಮ್ಮದು. ಈ ಒಂದು ಬ್ಯಾನರ್ ಇದರಿಂಚೆಗೆ ಈ ಜನಾರ್ದನ್ ರೆಡ್ಡಿ ಅವ್ರದ್ದು ಭಾರಿ ತಪ್ಪು ರೀ. ಅದು ತಪ್ಪು ಬ್ಯಾನರ್ ಹರಿಯೋದು ಏನು ಕಾರಣ ಇತ್ತು ರೀ? ಈಗ ಬ್ಯಾನರ್ ಏನೋ ಒಂದು ಸಂಭ್ರಮ ಮಾಡ್ತಾ ಇದಾರೆ ಇವತ್ತು. ಇಡೀ ನಮ್ಮ ಕರ್ನಾಟಕ ವಾಲ್ಮೀಕಿ ಒಂದು ಭವನದ್ದು ಸಂಭ್ರಮ ಮಾಡ್ತಾ ಇದಾರೆ. ಇವತ್ತೇನು ಅವ್ರ ಸಂಭ್ರಮ ಏನಲ್ಲಲ್ರಿ. ಭಾರತ್ ರೆಡ್ಡಿ ಸಂಭ್ರಮ ಅಲ್ಲ, ಭಾರತ್ ರೆಡ್ಡಿ ಸಂಭ್ರಮ ಏನಲ್ಲ, ಅವ್ರ ಗೃಹ ಪ್ರವೇಶ ಏನಲ್ಲ, ಅವ್ರದ್ದು ಏನೋ ಒಂದು ರಾಜಕೀಯ ಉದ್ದೇಶವಾಗಲ್ಲ. ಇಡೀ ನಮ್ಮ ಕರ್ನಾಟಕದ ಒಂದು ವಾಲ್ಮೀಕಿ ಪುತ್ಥಳಿನ ಅನಾವರಣ ಮಾಡ್ಬೇಕಂತೇಳಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಯಾರು ತಪ್ಪು ಯಾರು ಸರಿ? ನಿಮ್ಗೆ ಜನಾರ್ದನ್ ರೆಡ್ಡಿ ತಪ್ಪ್ರಿ. ಯಾಕೆ 2 ದಿನ ತಡಿಬೇಕ್ರಿ? ಬ್ಯಾನರ್ ಕಟ್ಟಾರ ಅಂದ್ರೆ ಅರ್ದ್ರೆ ಇವತ್ತು ತಪ್ಪಲ್ರಿ. ಇವತ್ತು ಯಾವುದೋ ಒಂದು ಶುಭ ಕಾರ್ಯ ಮಾಡ್ಬೇಕಾದ್ರೆ, ಇವತ್ತು ಮದುವೆ ಮಾಡ್ಬೇಕಾದ್ರೆ ಲಗ್ನ ಪತ್ರ ನಾವು ಯಾಕೆ ಹಾಕ್ಸ್ತಾ ಇದ್ವಿ? ಒಳ್ಳೆ ಒಂದು ಕಾರ್ಯಕ್ರಮಕ್ಕೆ ಹಾಕ್ಸ್ತಾ ಇದ್ವಿ. ಅವು ಅರ್ಧ ಬಿಸಿ ಹಾಕಿದ್ರೆ ಯಾವ ಥರ ಆಗ್ತದೆ? ಆ ಥರವಾಗಿ ಇವತ್ತು ಜನಾರ್ದನ್ ರೆಡ್ಡಿದು ಭಾರಿ ಅನ್ಯಾಯ ರೀ ಅದು. ಇವತ್ತು ಮೊದಲಿಂದನೂ ಅವ್ರು ಜನಾರ್ದನ್ ರೆಡ್ಡಿ ಇದ್ದಾಗೂ ಗಲಾಟೆ ಇತ್ತು. ಇವಾಗ ಜನಾರ್ದನ್ ರೆಡ್ಡಿ 10 ವರ್ಷ 15 ವರ್ಷದಿಂದ ಇಲ್ದಾಗ ಗಲಾಟೆ ಇದ್ದಿಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಬಂದಾಗಲಿಂದ ಮತ್ತೆ ಗಲಾಟೆ ಸ್ಟಾರ್ಟ್ ಆಗಿದೆ. ನಮ್ಮ ಹೆಸರು ಗಾದ್ಲಿಂಗ್ ಮೂರ್ತಿ ರೀ. ಗಾದ್ಲಿಂಗ್ ಮೂರ್ತಿ ನಮ್ಮ ಹೆಸರು. ಹಿಂದೆಗಡೆ ಇದ್ದಿದ್ದು ಹೆಂಗಿತ್ತು? ಜನಾರ್ದನ್ ರೆಡ್ಡಿ ಹಿಂದೆಗಡೆ ಏನ್ ಮಾಡ್ತಿದ್ದ? ಬಂದ್ಬಿಟ್ಟು ಗಡಿ ಭಾಗನ ಆಂಧ್ರಕ್ಕೆ ಸೇರಿಸ್ಬಿಟ್ಟು ಏನೇನೋ ಮಾಡ್ದೆ. ಇವಯ್ಯ ಬಂದ್ಬಿಟ್ಟು ನಾನು ಗಡಿ ಭಾಗನ ಆಂಧ್ರಕ್ಕೆ ಸೇರಿಸಿದ್ಯಲ್ಲ ಅಂತ ಹೇಳಿ ಅಸೆಂಬ್ಲಿ ಒಳಗೆ ಮಾತಾಡಿದ್ಕೆ ಈಗ ಇವನ್ ಮೇಲೆ ಹಾಕೋದು. ಯಾರು? ಭರತ್ ರೆಡ್ಡಿ ಮೇಲೆ ಹಾಕ್ತಾವ್ರೆ. ಯಾವುದೇ ಕಾರಣಕ್ಕೂ ಭರತ್ ರೆಡ್ಡಿ ತಪ್ಪಿಲ್ಲ. ಅವ್ರ ಮನೆ ಮುಂದೆ ಹಾಕಿರೋದು ಬ್ಯಾನರ್ ಅಷ್ಟೇ. ಅರ್ಥ ಆಯ್ತಾ? ಬ್ಯಾನರ್ ಹಾಕಿದ ತಕ್ಷಣ ಇವ್ನು ಇದು ಮಾಡ್ಬಿಡ್ಬೋದಾ? ನಾನು ವಾಲ್ಮೀಕಿ ಜನಾಂಗನೇ, ನನಗೆ ಪುತ್ಥಳಿ ಮಾಡ್ತಾವ್ರ ಅವರು. ವಾಲ್ಮೀಕಿ ಪುತ್ಥಳಿ ಮಾಡೋದು ನನಗೆ ಖುಷಿ ಐತೆ. ನನಗೆ ಭರತ್ ರೆಡ್ಡಿ ನನಗೆ ಬೇಕು. ಈಗ ಬಳ್ಳಾರಿಯಲ್ಲಿ ರೆಡ್ಡಿ ಗಲಾಟೆ, ಗುಂಡು ಹೊಡೆಯೋ ಸಂಸ್ಕೃತಿ ಎಲ್ಲ ಬಂದಿದೆ, ಅದ್ರ ಬಗ್ಗೆ ಏನು? ನೋಡಿ, ಗುಂಡು ಹೊಡೆಯೋ ಸಂಸ್ಕೃತಿ ಇರೋದು ರೆಡ್ಡಿಗಳ ಹತ್ರ. ನಾವು ಕಾಂಗ್ರೆಸ್ನವ್ರು ಮಾಡಿದ್ದಲ್ಲ ಅದು. ಆ ಬಳ್ಳಾರಿನಲ್ಲಿ ಏನು ಆದಂಥ ಘಟನೆ ಏನಾಗಿದೆಯಲ್ಲ, ಮಹರ್ಷಿ ವಾಲ್ಮೀಕಿ ಅವರ ಒಂದು ಬ್ಯಾನರನ್ನು ಹಾಕಿದ್ದಂಥ ಕಾರಣಕ್ಕೆ ರೆಡ್ಡಿ ಅವರು ಗುಂಪಿನವರು ಇದನ್ನ ಪ್ರೀಪೇಲ್ ಪ್ಲಾನ್ ಮಾಡಿಬಿಟ್ಟು ಇದನ್ನ ರೆಡ್ಡಿ ಅವರೇ ಮಾಡಿಸಿರೋದು. ಇವತ್ತು ಈ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ದೊಣ್ಣೆಗಳು ಸಿಕ್ಕಿದಾವೆ. ಇವತ್ತಿನ ದಿನ ಇಂಥ ನೀಚ ಸಂಸ್ಕೃತಿ ಇರೋದು BJP ಅವ್ರ ಹತ್ರನೇ ವಿನಃ ಕಾಂಗ್ರೆಸ್ನವ್ರ ಹತ್ರ ಅಲ್ಲ. ಈ ಬಳ್ಳಾರಿ ರೆಡ್ಡಿಗಳ ಗಲಾಟೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೆ? ಇದು ಬಳ್ಳಾರಿ ರೆಡ್ಡಿಗಳು ಅಂತ ಏನು ಅಂದರೆ ನಿಮಗೆ ಗೊತ್ತಿದೆ. ಅವರು ಒಳ್ಳೆ ರೀತಿಯಿಂದ ಜನ ಅಲ್ಲ. ಅವರು ದಬ್ಬಾಳಿಕೆ, ದೌರ್ಜನ್ಯ ಮಾಡ್ಕೊಂಡು ಒಬ್ಬ ವಿರೋಧ ಪಕ್ಷ ನಾಯಕನ್ನೇ ನಿನ್ನ ನೋಡ್ಕೋತೀವಿ ಅಂತ ನಾಯಕರು ಇನ್ನು ಸಾಮಾನ್ಯ ಕಾರ್ಯಕರ್ತನ ಬಿಡ್ತಾರೆ ಅವರು. ಅದೇ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಏನು ಅಂತ. ನಿಮಗೆ ಗೊತ್ತಿರುತ್ತೆ ರೆಡ್ಡಿಗಳು ಅಂದರೆ ಏನು ಅಂದರೆ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ರು, ಬಳ್ಳಾರಿ ಸಾಮ್ರಾಜ್ಯ ಅಂತ ಕಟ್ಕೊಂಡಿದ್ರು. ಆ ಸಾಮ್ರಾಜ್ಯದಿಂದ ಅವ್ರು ಒಂದು 10-12 ವರ್ಷದಿಂದ ಆಚೆ ಇದ್ರು. ಈಗ ಮತ್ತೆ ಒಳಗಡೆ ಅವ್ರು ಬಂದಿರೋದ್ರಿಂದ ಅವರು ಜನಗಳು ಹತ್ತಿಕ್ತಾ ಇದ್ದಾರೆ. ಅಲ್ಲೆಲ್ಲ ಹತ್ತಿಕ್ಕಿದ್ದ ಹಣದ ರಾಜಕೀಯ, ದಬ್ಬಾಳಿಕೆ ರಾಜಕೀಯ, ಟೋಲ್ ಹಣ ಬಲನ ಅಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅದು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ ಸರ್. ಇದು ಅವ್ರವ್ರ ಪರ್ಸ್ನಲ್ ಏನೇನು ಇರ್ತಾವೆ ಅಲ್ಲಿ ಅವ್ರ ಏರಿಯಾದಲ್ಲಿ ಏನಿರ್ತಾವೆ ಪಕ್ಷದಲ್ಲಿ, ಆ ಒಳಗಿನ ವಿಚಾರನ ದೊಡ್ಡ ಗುಟ್ಟಾಗಿ ಅವರು ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮೀಡಿಯಾದಲ್ಲಿ ನೋಡಿದ್ವಿ. ಏನು ನೋಡಿದ್ವಿ ಅಂದರೆ ಕೋಲ್ಗಳು, ಬಟ್ಟೆಗಳನ್ನು ಅವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವು. ಅಂದರೆ ಅವರ ಆಂತರಿಕ ವಿಚಾರಗಳು ಅದನ್ನು ಇವತ್ತು ಫುಲ್ ವ್ಯಾಪ್ತಿಯಾಗಿ ಹರಡಿಸಿ ಅವರು ನಾವು ಬಲಿಷ್ಠ, ನೀವು ಬಲಿಷ್ಠ, ಅವ್ರ ಆರೋಪ ಇವ್ರ ಆರೋಪ ಅಂತ ಹೇಳ್ಬಿಟ್ಟು ಕೊನೆಗೂ ಸಿದ್ದರಾಮಯ್ಯ ತಲೆಗೆ ತಂದಿಕ್ಕ ಜನಾರ್ದನ್ ರೆಡ್ಡಿ ನೋಡ್ತಾ ಇದ್ದಾನೆ, ನನ್ನ ಮೇಲೆ ಕೊಲೆ ಕೇಸು ಹಂಗೆ ಹಿಂಗೆ ಅಂತ. ಸುಳ್ಳು ಏನು ಸಂಬಂಧ ಸರ್? ಇದರಲ್ಲಿ ಏನು ಸಂಬಂಧ ಇಲ್ಲ. ಇವಾಗ ಸಣ್ಣ ಯಾವ ಚಿಕ್ಕ ಆರೋಪ ಇದ್ರೂ ಸಿದ್ದರಾಮಯ್ಯನ ತಲೆ ಹಾಕ್ತಾರೆ. ಯಾಕೆ ಹೇಳಿ? ಸಿದ್ದರಾಮಯ್ಯ ರಾಜ್ಯದ ವ್ಯಕ್ತಿ, ದೊಡ್ಡ ವ್ಯಕ್ತಿ. ಅವ್ನ ತಲೆ ಹೆಸರು ಹೇಳ್ಬಿಟ್ರೆ ಇವ್ರು ಬಲಿಷ್ಠ, ಅವ್ನ ಹೆಸರು ಹೇಳ್ಕೊಂಡು ಇವ್ರು ಬೆಳೆಯಕ್ಕೆ ನೋಡ್ತಾರೆ ಹೊರತಾಗಿ ಇವ್ ಯಾರೇ ಅಲ್ಲಿ ಇವರು ಸಿದ್ದರಾಮಯ್ಯನ ಹೆಸರು ಹೇಳ್ಕೊಂಡು ಅಷ್ಟೇ ಬರ್ತಾರೆ ಒಳಗಡೆ. ಸಿದ್ದರಾಮಯ್ಯ ಅಂತ ಶ್ರೇಷ್ಠ ವ್ಯಕ್ತಿ ಮತ್ತೆ ಯಾರು ಇಲ್ಲ. ಈಗ ರೆಡ್ಡಿ ಗಲಾಟೆ ನೋಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ? ರೆಡ್ಡಿಗಾರರು ಬಿಡಿ ಸರ್, ಅವರೆಲ್ಲ ದೇಶಕ್ಕೆ ದೊಡ್ಡ ಭ್ರಷ್ಟರು, ಅವರೆಲ್ಲ ಭ್ರಷ್ಟವಾದಿಗಳು. ನಾವು ಸಹ ಬಳ್ಳಾರಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಅಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನೆಲ್ಲ ನೋಡಿದ್ದೀವಿ. ರಾತ್ರೋರಾತ್ರಿ ಕಬ್ಬಿಣದವ್ರನ್ನ ಓಬ್ಳಾಪುರ ಮೈನಿಂಗ್ ಸೆಂಟ್ರಿಂದ ಹೊರಗಡೆ ಸಾಕ್ಷಿರೋಂತಾರೆ ಅವರೆಲ್ಲ. ಬಳ್ಳಾರಿಗೆ ನಾನು ಬೆಂಕಿ ಹಚ್ತೀನಿ ಅಂತ ಹೇಳಿ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ನಾನು ಬಿಟ್ಟಿದ್ರೆ ಬೇರೆ ತರಕ್ಕೆ ನಾನು ಮಾಡ್ತಾ ಇದ್ದೆ ಅಂತ ಹೇಳ್ತಾ. ಯಾರು ಸರ್ ಕರ್ನಾಟಕ? ಯಾರಪ್ಪ ಸರ್ ಕರ್ನಾಟಕ? ಎಲ್ಲರಿಗೂ ಸೇರಿದಲ್ವ ಕರ್ನಾಟಕ? ಅವ್ರು ಮಾತಾಡ್ಬೇಕಾದ್ರೆ ರಾಜಕಾರಣಿಗಳು ಕರೆಕ್ಟಾಗಿ ನೋಡ್ಕೊಂಡ್ ಮಾತಾಡ್ಬೇಕು. ಯಾರನ್ನೇ ಮಾತಾಡ್ತಿದ್ರಿ? ಬಳ್ಳಾರಿ ನಾನು ಬಿಟ್ಟಿದ್ರೆ ಅರ್ಧ ಗಂಟೆ ಸಿಕ್ಕಿದ್ರು ಸಾಕು ಅಂತ ಇನ್ನೊಬ್ರು ಹೇಳ್ತಾರೆ. ಒಂದ್ ದಿವಸ ಟೈಮ್ ಕೊಟ್ಟಿದ್ರು ಸಾಕು ಇನ್ನೊಬ್ರು ಹೇಳ್ತಾರೆ. ಅವ್ರ ಮನೇಲಿ ಗುಂಡು ಸಿಕ್ಕೈತೆ, ಇನ್ನೊಬ್ರ ಮನೇಲಿ ಒಬ್ರು ಸಾಯಿಸ್ಯಾರೆ, ಒಬ್ರ ಮೇಲೆ ಗುಂಡು ಸಿಕ್ಕೈತೆ. ಯಾರಿಗೋಸ್ಕರ ನಾವು ಇದು ಮಾಡೋದು? ಅನ್ನ ತಿಂತಾ ಇದೀವಿ ಅಲ್ವಾ? ಏನಕ್ಕೋಸ್ಕರ ಬಂದಿದೀವಿ ನಾವು? ಹೌದು ಇದೆ. ಅಲ್ಲಿನ ವೈಫಲ್ಯ ಏನು ಅಂತ ಅಲ್ಲಿನ ಸ್ಥಳೀಯ ಮಟ್ಟದಲ್ಲಿ ಪೊಲೀಸ್ ಇದೆ, ನ್ಯಾಯಾಲಯ ಇದೆ. ದೇಶದಲ್ಲಿ ಬುದ್ಧಿಜೀವಿಗಳವ್ರೆ, ಸಾಹಿತಿಗಳವ್ರೆ,
ಅವ್ರನ್ನೆಲ್ಲ ಒಳಗೊಂಡಂಗೆ ನ್ಯಾಯ ಪರಾಮರ್ಶೆ ಆಗಲಿ, ಸತ್ಯಾಸತ್ಯತೆ ಹೊರಬರಲಿ. ಯಾರೇ ಆಗಿರಲಿ, ಪಕ್ಷಕ್ಕಿಂತ ಅಲ್ಲ ವ್ಯಕ್ತಿಗಿಂತ ದೊಡ್ಡವ್ರು ಯಾರೂ ಇರಲ್ಲ. ಅದನ್ನ ಯಾರ ಬಗ್ಗೆನೂ ಸಹ ನಾವು ಮಾಡಬಾರ್ದು. ಬಳ್ಳಾರಿ ದರೋಡೆ ಮಾಡಿದವರು ಅಂದರೆ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರು. ಫಸ್ಟ್ 2009 ದೇಶದಲ್ಲಿ ದೊಡ್ಡ ಭ್ರಷ್ಟಾಚಾರಿಗಳಾಗಬೇಕಾದ್ರೆ ಬಿಜೆಪಿಯವರು ಬಳ್ಳಾರಿ ಹಣದಿಂದ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಟಿವಿಲೆಲ್ಲ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ? ಅದು ತಪ್ಪನೆ ಅದು ಬಿಟ್ಬಿಟ್ಟು ನೇರವಾಗಿ ಯಾರೇ ಬರಲಿ, ನೇರವಾಗಿ ಬಡವ್ರ ಬಗ್ಗನೇ ಎಲ್ಲ ಒಂದೇ ಕಣ್ಣಿಗೆ ಒಂದೇ ಕೈಗೆ ನೋಡ್ಬೇಕು. ತಪ್ಪು ಅನ್ಸುತ್ತೆ. ತಪ್ಪು ರೆಡ್ಡಿರ್ದು, ಯಾವ ರೆಡ್ಡಿ? ಬಳ್ಳಾರಿ ರೆಡ್ಡಿ. ಅವ್ರನ್ನೆಲ್ಲ ಬಿಟ್ಟು ನೋಡಿ ಅನುಸರಣೆ ಮಾಡ್ಕೊಂಡು ಇವಾಗ ಮಾಡ್ತಾರ ಸಿದ್ದರಾಮಯ್ಯರಿಗೆ ಕೊಡಬೇಕು ನೀವು ಸೀಟು. ಈಗ ಇಷ್ಟು ಜನಕ್ಕೂ ಅವರು ಮಾಡ್ಬೇಕು ಅಂದ್ರೆ ಇಷ್ಟು ನಮ್ಮ ಬಡವ್ರ ಬಗ್ಗರಿಗೆಲ್ಲ ಮಾಡ್ತಾವ್ರೆ. ಬೇರೆ ಯಾರನ್ನ ಈ ಥರ ಮಾಡವ್ರ ಇಲ್ಲ ನೋಡ ಅಷ್ಟೇ ಸರ್. ಈ ಬಳ್ಳಾರಿಲಿ ಈ ರೆಡ್ಡಿಗಳ ಗಲಾಟೆ ನೋಡಿದ್ರೆ ನಾನು ಟಿವಿಲಿ ನೋಡಿವಿ. ಏನ್ ಅನ್ಸುತ್ತೆ ನಿಂಗೆ ನೋಡಿದ್ರೆ? ಬಿಜೆಪಿಯವರು ಭಾರಿ ನಾಟಕ ಆಡ್ತಾರೆ. ಏನ್ ತಿಳ್ಕೊಂಡಿದ್ದೀರ? ಅವರು ಕಳ್ಳರು. ಬಿಜೆಪಿಯವರು ಕಳ್ರೆ ಅವರು. ಬಚ್ಚಿಗಣ್ಣೆ ಮಾತಾಡೋದು. ನಮ್ಮ ಸತೀಶ್ ಜಾರಕಿಹೊಳಿ ಒಳ್ಳೆ ಮನುಷ್ಯ ಸರ್. ಏನ್ ಅನ್ಸುತ್ತೆ ನಿಮ್ಗೆ ರೆಡ್ಡಿಗಳ ಗಲಾಟೆ ನೋಡಿದ್ರೆ? ರೆಡ್ಡಿದು ಸುಳ್ಳು ಸರ್, ಅದೆಲ್ಲ ಸುಳ್ಳು. ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಸರ್. ಸಿದ್ದರಾಮಯ್ಯ ಆಗಲಿ, ಗಣೇಶ್ ಆಗಲಿ, ನಾರಾಯಣ ರೆಡ್ಡಿ ಆಗಲಿ ಸರ್, ಒಳ್ಳೆ ವ್ಯಕ್ತಿ ಸರ್. ಇವರೆಲ್ಲ ಸುಮ್ಮನೆ ಮಾಡ್ತಾ ಇದ್ದಾರೆ ಅವರೆಲ್ಲ, ಅಷ್ಟೇ ಸರ್. ಇನ್ನೇನು ಹೇಳೋದು? ಅಲ್ಲ, ಯಾರು ತಪ್ಪು ಯಾರು ಸರಿ ಅನ್ಸುತ್ತೆ? ಬಿಜೆಪಿ ಒಬ್ಬರು ಇದ್ದಾರೆ ಸರ್. ಬಿಜೆಪಿದ ತಪ್ಪು ಸರ್, ಬಿಜೆಪಿ ತಪ್ಪು. ಜನಾರ್ದನ್ ರೆಡ್ಡಿ? ಜನಾರ್ದನ್ ತಪ್ಪು ಸರ್. ಏನಕ್ಕೆ ತಪ್ಪು? ಸುಮ್ಮನೆ ಇದು ಮಾಡ್ತಾರೆ ಸರ್. ಅವರು ಹೇಳುತ್ತಿರೋದೇನೆಂದರೆ ಸುಳ್ಳು ಆರೋಪಗಳು. ಸಿದ್ದರಾಮಯ್ಯನ ನೋಡಿ ಸಹಿಸೋಕ್ಕಾಗ್ತಾ ಇಲ್ಲ. ಅವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಒಳ್ಳೆ ಜನ ಸೇವೆ ಮಾಡ್ತಾ ಇದ್ದಾರೆ, 5 ಸ್ಕೀಮ್ ಕೊಡ್ತಾ ಇದ್ದಾರೆ ಬಡವರಿಗೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಏನಾನ ಮಾಡೋಣ ಅಂತೇಳಿ ಅವ್ರದ್ದೆಲ್ಲ ಸ್ಕೀಮ್ ಸರ್ ಅದೆಲ್ಲ. ಬಳ್ಳಾರಿ ರೆಡ್ಡಿ ಗಲಾಟೆ ಅವ್ರು ನೋಡ್ತಾ ಇದ್ದೀರಲ್ಲ, ಏನು ಅನ್ಸುತ್ತೆ ನಿಮ್ಗೆ? ಸರ್, ರೆಡ್ಡಿ ಆ ಗಲಾಟೆ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಎರಡೂ ಕಡೆಯಿಂದ ಫೈರಿಂಗ್ ಆಗಿದೆ. ಆದರೆ ರೆಡ್ಡಿಯವರು ಅವ್ರ ಮನೆ ಮುಂದೆಗಳೇ ಪಬ್ಲಿಕ್ ಜಾಗದಲ್ಲಿ ಒಂದು ಪೋಸ್ಟರ್ ಅಂಟಿಸೋದ್ರ ಬಗ್ಗೆ ವಿರೋಧ ಮಾಡಬಾರ್ದಾಗಿತ್ತು. ಅವ್ರ ಮನೆಗೆ ಅಂಟಿಸಿದ್ರೆ ಅವ್ರಿಗೇನಾದರೂ ಅವಮಾನ ಮಾಡಿದರೆ ವಿರೋಧ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಆ ಕಾರ್ಯಕರ್ತರು ಯಾರು ಆ ಒಂದು ಮೂರ್ತಿ ಪ್ರತಿಷ್ಠಾಪನೆಗೋಸ್ಕರ ಬ್ಯಾನರ್ಗಳು ಹಾಕ್ತಾ ಇದ್ರು, ಆ ಬ್ಯಾನರ್ಗಳನ್ನು ಹಾಕ್ತಿರೋದವರು ಪಬ್ಲಿಕ್ ಪ್ಲೇಸಲ್ಲಿ. ಬಟ್ ಆ ಪಬ್ಲಿಕ್ ಪ್ಲೇಸು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಇದೆ ಅನ್ನೋ ಕಾರಣಕ್ಕೆ ಅದು ಜನಾರ್ದನ್ ರೆಡ್ಡಿ ಆಸ್ತಿ ಅಲ್ಲ. ಹಾಗಾಗಿ ರೆಡ್ಡಿಯವರು ಆ ತಕರಾರು ತೆಗೆದಿದ್ದು ತಪ್ಪು. ಈ ದಾಂಧಲೆಗೆ ಮೂಲ ಕಾರಣ ರೆಡ್ಡಿ ಹಿಂಬಾಲಕರೇ ಆಗಿರ್ತಾರೆ. ಸರ್, ಫಸ್ಟ್ ಆಫ್ ಆಲ್ ಅದು ವೈಯಕ್ತಿಕ ಬ್ಯಾನರ್ ಆಗಿರಲಿಲ್ಲ, ಅದು ಒಂದು ಸಮಾಜದ ಕಾರ್ಯಕ್ರಮದ ಬ್ಯಾನರ್ ಆಗಿತ್ತು, ಒಂದು ಮೂರ್ತಿ ಉದ್ಘಾಟನೆ ಬ್ಯಾನರ್ ಆಗಿತ್ತು. ಸೊ ಅದರಿಂದ ಅದು ಅಲ್ಲಿ ಬ್ಯಾನರ್ ಕಟ್ಟಿರೋದ್ರಿಂದ ಇದು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ, ಇದು ನಮ್ಮ ಸ್ವತಂತ್ರ ಭಾರತದಲ್ಲಿ ಸಂವಿಧಾನದಲ್ಲಿ ಒಂದು ಇರುವಂತಹ ಒಂದು ಜಿಲ್ಲೆ. ಇದು ರಿಪಬ್ಲಿಕ್ ಬಳ್ಳಾರಿ ಅಲ್ಲ. ಎಲ್ಲರಿಗೂ ಎಲ್ಲಿ ಬೇಕಾದರೂ ಬ್ಯಾನರ್ ಕಟ್ಟುವಂತಹ, ಮಾತಾಡುವಂತಹ ಹಕ್ಕು ಈ ನಮ್ಮ ಸಂವಿಧಾನ ಕೊಟ್ಟಿದೆ. ಅದರ ಪ್ರಕಾರ ನಡ್ಕೊಳ್ಬೇಕಾಗಿತ್ತು ಒಬ್ಬರ ನಾಯಕರಾಗಿ, ಸಾಂವಿಧಾನಿಕ ಹುದ್ದೆಯಲ್ಲಿರುವವರಾಗಿ. ಈ ರೀತಿ ಗುಂಡಾ ಜಿಲ್ಲೆ ಮಾಡ್ತಾ ಇರೋದು ಈ ಶೋಚನೀಯ ಸಂಗತಿ ಅಂತೂ ನಮಗಂತೂ ಅನಿಸ್ತಾ ಇದೆ. ಅವರು ಗಡಿ ಪಾರ್ ಮಾಡಿದ್ರು ತಾನೆ, ಯಾರನ್ನ? ಜನಾರ್ದನ್ ರೆಡ್ಡಿಯ. ಅವತ್ತು ಬರೋ ಅಂಥ ಅವಶ್ಯಕತೆ ಏನಿತ್ತು ಅವನಿಗೆ? ಅಲ್ಲಿ ಬರೋ ಅಂಥ ಅವಶ್ಯಕತೆ ಏನಿತ್ತು? ಈಗ ಬ್ಯಾನರ್ ಹಾಕಿದ್ದಾರೆ ಅಂತ ತಾನೆ. ಯಾವ ಪಕ್ಷರು? ಎಲ್ಲ ಪಕ್ಷರು ಹಾಕ್ದಂಗೆ ಹಾಕಿದ್ದಾರೆ. ನಾವು ಜಾತೀಯತೆ ಹೇಳ್ತಾ ಇಲ್ಲ ಸರ್, ಎಲ್ಲರೂ ನಮ್ಮರೇ, ಎಲ್ಲರೂ ನಾವೆಲ್ಲ ಒಂದೇ. ಕರ್ನಾಟಕದ ಹುಟ್ಟಿದ ಮೇಲೆ ಎಲ್ಲರೂ ಒಂದೇನೆ. ಸುಮ್ಮನೆ ಆ ಜನ ಈ ಜನ ಅವೆಲ್ಲ ಗಲಾಟೆ ಆಗದನ ಗಂಗಾವತಿ ಆಗಿದಾರೆ. ಅಲ್ಲಿಂದರು ಆ ಗಲಾಟೆಗೋಸ್ಕರ ಬಂದಾರ. ಗಂಗಾವತಿಯಿಂದ ಬಂದಾರೆ ಅವರು. ಗಂಗಾವತಿ MLA ಅವರು ಗಲಾಟೆ ಮಾಡೋದಕ್ಕೋಸ್ಕರ ಬಂದಿರೋದು ಅಲ್ಲಿಗೆ ಬಳ್ಳಾರಿಗೆ. ಯಾಕಂದ್ರೆ ಗಂಗಾವತಿಯಲ್ಲಿ ಇದಾರೆ ಇವರು. ಒಂದು ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ ಭರತ್ ರೆಡ್ಡಿ ಅವರು. ಈ ಒಂದು ಗಲಾಟೆನ ಏನು ಬ್ಯಾನರು ಸುರಗುಪ್ಪ ರೋಡ್ ಮೇನ್ ರೋಡ್ ಇದೇನು ಜನಾರ್ದನ್ ರೆಡ್ಡಿ ಇದೆ, ಅದು ಮನೆ ಮುಂದೆ ಆ ಕಡೆ ಅಪೋಸಿಟ್ ಕಟ್ಟ್ಯಾರ. ಈ ಕಡೆ ಅವ್ರ ಮನೆ ಕಡೆ ಸುತ್ತ ಕಟ್ಟಿಲ್ರಿ. ಅದನ್ನು ಅರ್ಧ ಬಿಸಿ ಹಾಕ್ಯಾರ. ಮಧ್ಯಾಹ್ನ ಅರ್ಧ ಬಿಸಿ ಹಾಕಿದ ಮೇಲೆ ಅವ್ರೇನು ಸತೀಶ್ ರೆಡ್ಡಿ ಇದಾರಲ್ಲ, ಮತ್ತೆ ಹೋಗಿ ಕಟ್ಸಕ್ಕೆ ಹೋಗ್ಯಾರ್ರಿ ಅವರು. ಅವ್ರೇನು ಅರ್ಧ ಬಿಸಿ ಹಾಕಿದ ಮೇಲೆ ಏನು ಗಲಾಟೆ ಮಾಡೋಕೆ ಹೋಗಿಲ್ಲ, ಏನು ಇದು ಮಾಡೋಕೆ ಹೋಗಿಲ್ಲ. ಆ ವಾಸ್ತವಾಂಶ ನಾವು ಬಳ್ಳಾರಿಯಾಗ ಅದೀವಿ ಅವತ್ತು ನಾವು. ಅಲ್ಲ, ಅವ್ರ ಕಡೆ ಗನ್ ಮನೆ ಹೊಡೆದಿದ್ದು ಅಂತಾರಲ್ಲ, ಅದಕ್ಕೆ ಅಲ್ಲ ರೀ, ಈಗ ಅವ್ರ ಕಡೆ ಗನ್ ಮ್ಯಾನ್ ಅಂತೇಳಿ ಗಲಾಟೆ ಮಾಡೋ ಹೊತ್ತಿನಾಗ ಯಾರ್ದಂತ ಹೆಂಗೆ ಕಂಡಿಡಿಯೋಕ್ಕಾಗುತ್ತೆ? ಈಗ ಯಾರ್ದಂತ ಹೆಂಗೆ ಕಂಡಿಡಿಯೋಕ್ಕಾಗ್ತದೆ ರೀ? ಈಗ ಭಾರಿ ಜನ ಕಲ್ತಾರೆ. ಅಷ್ಟು ಗುಂಪಿನಲ್ಲಿ ಯಾರ್ದಂತೇಳಿ ಹೆಂಗೆ ಕಂಡಿಡಿಯೋಕ್ಕಾಗುತ್ತೆ?
ಅವ್ರ ಕಡೆಯಲ್ಲಿಂದಾನೇ ಬಿದ್ದಿರ್ಬೋದು ಗುಂಡು. ಅವ್ರ ಕಡೆಯಲ್ಲಿಂದ ಬಿದ್ದು ಇವತ್ತು ನಮ್ಮ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ ನಿಷ್ಠಾವಂತ ಒಬ್ಬ ಸಾವಾಗಿದ್ರಿ. ಇವತ್ತು ಭಾರಿ ಅನ್ಯಾಯ ಆಗಿಬಿಟ್ಟದ ನಮಗೆ ಬಳ್ಳಾರಿ, ಭಾಳ ಅನ್ಯಾಯ. ಇವತ್ತು ಇದು ಮುಖ್ಯವಾಗಿ ಕಾರಣ ಏನಂದ್ರೆ ಜನಾರ್ದನ್ ರೆಡ್ಡಿ ಅವರೇ ಭಾರಿ ಅನ್ಯಾಯ. ಇದು ಅವರು ಇದಕ್ಕೆ ಈ ಒಂದು ಸಾವಾಗ ಕಾರಣನೇ ಜನಾರ್ದನ್ ರೆಡ್ಡಿ ಮುಖ್ಯ, ಬೇರೆ ಯಾರೂ ಅಲ್ರಿ.